ನಿತ್ಯಶ್ರೀ, ನಿಮ್ಮ ಕ್ಯಾರೆಕ್ಟರ್ ಏನು ಈ ಸಿನಿಮಾದಲ್ಲಿ? ಜೊತೆಗೆ ಹೇಗೆ ಆಯ್ಕೆ ಆಗಿದ್ದು ಹೇಗೆ ಈ ಸಿನಿಮಾಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಪ್ರತೀಕ್ ಆ್ಯಂಡ್ ಮೀ ಗೋ ಬ್ಯಾಕ್ ರಿಯಲಿ ಲಾಂಗ್ ವೇ. ಸೊ ನಾವು ಆ್ಯಕ್ಚುಲಿ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಅದರಲ್ಲಿ ನಾನೊಂದು ಪ್ರೊಡಕ್ಷನ್ ಡಿಸೈನರ್ ಆಗಿದ್ದೆ. ಆ್ಯಕ್ಚುಲಿ ಆ ಶಾರ್ಟ್ ಫಿಲ್ಮ್ನಲ್ಲಿ ಐ ವಾಸ್ ಅ ಪ್ರೊಡಕ್ಷನ್ ಡಿಸೈನರ್. ಏನೋ ಆಗಿ ಆ ನಟಿ, ದ ಆ್ಯಕ್ಟರ್ ವಾಸ್ ಸಪೋಸ್ ಟು ಡೂ ದಟ್ ಫಿಲ್ಮ್. ಇಟ್ಸ್ ಅ ತಮಿಳ್ ಫಿಲ್ಮ್ ಆ್ಯಕ್ಚುಲಿ. She was not able to do the film, so Pratik came to me and he was like, please ಈ ಮೂವಿ ಮಾಡ್ತೀರಾ ಅಂತ. ಸೊ ಐ ಸರ್ ಓಕೆ. ಸೊ ಹಾಗೆ ನಮ್ಮ ಫ್ರೆಂಡ್ಶಿಪ್ ಶುರು ಆಯಿತು ಪ್ರತೀಕ್ ಜೊತೆ. ಆ್ಯಂಡ್ ಇಟ್ಸ್ ಬಿನ್ 10 ವರ್ಷ ಆಯಿತು ಇವಾಗ. ಇಟ್ಸ್ ಬಿನ್ 10 years since I know him. It's been a long work, and he's somebody who's like a mentor to me. He's somebody who's like a ಒಂದು ಫ್ರೆಂಡು, ಒಂದು ಅಣ್ಣ, ಎವ್ರಿಥಿಂಗ್. ನನಗೇನಾದರೂ ಡೌಟ್ ಇದೆ, ನಾನು ಫಸ್ಟ್ ಅವ್ರಿಗೆ ಹೋಗಿ ಕೇಳೋದು, ಶುಡ್ ಐ ಟೇಕ್ ದಿ ಸ್ಕ್ರಿಪ್ಟ್, ಆ ಲೆವೆಲ್ವರೆಗೂ ಅವ್ರ ಹತ್ರ ಹೋಗಿ ಕೇಳ್ತೀನಿ ನಾನು. ಸೊ ಆವಾಗ ಶೂಟ್ ಮಾಡ್ತಾ ಇರೋವಾಗ ಈ ಫಿಲ್ಮ್ ಬಗ್ಗೆ ಒಂದು ಜಿಸ್ಟ್ ಕೊಟ್ಟಿದ್ರು ನನಗೆ. ಸೊ ಹಿ ವಾಂಟ್ ಟು ಗೆಟ್ ಅನ್ ಒಪಿನಿಯನ್. ಯಾಕಂದರೆ ಬೆಂಗಳೂರಿಂದ, ಲೈಕ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಸೊ ಅವ್ರಿಗೆ ಆ ಒಪಿನಿಯನ್ ಬೇಕಾಗಿತ್ತು. ಈ ಸ್ಟೋರಿಲಿ ಮಾಡಿದ್ರೆ ಅದು ಸೆಟ್ ಆಗುತ್ತಾ, ಅದು ಈ ಥರ ಒಂದು ಲೈನ್ ಇದೆ, ನಿಮ್ಗೇನು ಅನಿಸುತ್ತೆ ಅಂತ ಕೇಳಿದರು. ಆವಾಗ ಅದನ್ನ ಫಸ್ಟ್ ಒನ್ ಲೈನರ್ ಕೇಳಿದಾಗಲೇ ಐ ವಾಸ್ ಸೋ ಇಂಪ್ರೆಸ್. ಐ ವಾಸ್ ಲೈಕ್, ದಿಸ್ ಇಸ್ ಸೋ ನ್ಯೂ. ಯಾಕಂದರೆ ಈ ಥರ ಮೂವಿ ನಾವು ನೋಡಿಲ್ಲ, ಸ್ಟೋರಿ ಕೇಳಿಲ್ಲ. ಆ್ಯಂಡ್ ಇಟ್ ಹ್ಯಾಡ್ ಎವ್ರಿ ಎಲಿಮೆಂಟ್ ಇನ್ ಇಟ್. ಅವ್ರು ನಂಗೆ ಆ ನರೇಷನ್ ಕೊಟ್ಟಾಗ ಇಟ್ ಹ್ಯಾಡ್ ಎವ್ರಿ ಎಲಿಮೆಂಟ್ ಇನ್ ಇಟ್. ಒಂದು ಥ್ರಿಲ್ಲರ್ ಇತ್ತು, ಒಂದು ಕಾಮಿಡಿ ಇತ್ತು. ಆ್ಯಂಡ್ ಪ್ರತೀಕ್ ಹ್ಯಾಸ್ ದಟ್ ಸೆನ್ಸ್ ಆಫ್ ಒಂದು ಕಾಮಿಡಿಕ್ ಟೈಮಿಂಗ್, ಒಂದು ಡಾರ್ಕ್ ಕಾಮಿಡಿಕ್ ಟೈಮಿಂಗ್ ಇದೆ ಅವ್ರ ಹತ್ರ. ಸೊ ಅದಿತ್ತು. ಆ್ಯಂಡ್ ದೆನ್ ಇಟ್ ಆಲ್ಸೋ ಹ್ಯಾಡ್ ಒಂದು ರಸ ಇತ್ತು, ಒಂದು ರಸ ಅಂತ ಹೇಳ್ತಾರಲ್ಲ, ಆ ರಸ ಇತ್ತು ಆ ಫಿಲ್ಮ್ನಲ್ಲಿ. ಸೊ ಐ ರಿಯಲಿ ಲೈಕ್ ಇಟ್. ಅದಾದಮೇಲೆ ನಾವು ಬೇರೆ ಬೇರೆ ಮೂವೀಸ್ ಮಾಡ್ತಾ ಇದ್ವಿ. ದೆನ್ ಒನ್ ಡೇ ಹಿ ಕಾಲ್ ಮಿ, ಹಿ ಸೆಡ್, ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್. ಐ ನೋ ಐ ಡೋಂಟ್ ಹ್ಯಾವ್ a lot of things for you in this film, but I want you to do this part ಅಂತ ಹೇಳಿದ್ರು. So I play this character called Varsha. Varsha is Shrunga's girlfriend, or rather fiance. And Varsha is like, so Shrunga and I are two sides of the same coin ತರ ಹೇಳ್ಬೋದು. Like he's somebody who's aspiring to be rich, and I am somebody who is rich, who comes from that background, but at the same time has a lot of values which we relate to. So ಅದು ಆದಾಗ ನಮ್ಮಿಬ್ರು ಬರೋದೇ ಡಿಫ್ರೆನ್ಸಸ್ ಹೆಂಗೆ ಬರುತ್ತೆ, ವಾಟ್ ಡು ಐ ಎಕ್ಸ್ಪೆಕ್ಟ್ ಫ್ರಮ್ ಹಿಮ್, ವಾಟ್ ಡಸ್ ಹಿ ಎಕ್ಸ್ಪೆಕ್ಟ್ ಔಟ್ ಆಫ್ ಮೀ, ಆ್ಯಂಡ್ ಅದು ಆ ಫಿಲ್ಮ್ನಲ್ಲಿ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಒಂದು ಕಥಾಪಾತ್ರ ನಂದು. ಸೋ ಮೆನಿ ಥಿಂಗ್ಸ್ ಐ ಗಾಟ್ ಟು ನೋ ಸಿನಿಮಾ ಬಗ್ಗೆ. ಬಟ್ ಯಾರಾದರೂ ಡೈರೆಕ್ಟರ್ನ ಕೇಳಿದ್ರ ಯಾಕೆ ಚಿಲ್ಲಿ ಚಿಕನ್? ಬಿಕಾಸ್ ಸೋ ಮೆನಿ ಡಿಶಸ್ ಇದೆ ನಾರ್ತ್ ಈಸ್ಟ್, ಅಥವಾ ಬೇರೆ ಯಾವುದನ್ನು ಒಂದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಚೌಮೀನ್, ಮೋಮೋಸ್, ಆರ್ ಸೋ ಮೆನಿ ಡಿಫ್ರೆಂಟ್ ಡಿಶಸ್ ಇದೆ. ವೈ ಓನ್ಲಿ ಚಿಲ್ಲಿ ಚಿಕನ್, ಶೃಂಗ? ಒಂದು ಚಿಲ್ಲಿ ಚಿಕನ್ನು ಭಾಳ ಪಾಪ್ಯುಲರ್ ಆಗಿರೋವಂಥ ಡಿಶ್, ಎಲ್ರಿಗೂ ಗೊತ್ತಿರೋದು. ಆ್ಯಂಡ್ ಎಲ್ಲ ಕಡೆ, ಇಂಡಿಯಾಲಿ ಎಲ್ಲ ಕಡೆ ಸಿಗೋವಂಥ ಡಿಶ್ಶು, ಒಂದು ಮೀನಿಂಗು. ಇನ್ನೊಂದು ಮೀನಿಂಗು ಭಾಳ ರೇಷಿಯಲಿ ಡಿರಾಗೇಟ್ರಿ ಟರ್ಮ್ ಅದು. ನಾರ್ತ್ ಈಸ್ಟಿಂದ ಬಂದವ್ರನ್ನ ಆ ಥರ ಕರಿಬಾರ್ದಂಥ ಮಾತು. ಸೊ ನಾವು ಆಲ್ರೆಡಿ ಆ ವಿಚಾರನ ನಮ್ಮ ಇದರಲ್ಲಿ ಸಿನಿಮಾಲಿ ಮಾತಾಡ್ತಾ ಇರೋದ್ರಿಂದ ಈ ಟೈಟಲ್ಲು ಇದಕ್ಕೆ ಭಾಳ ಮಹತ್ವ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಚಿಲ್ಲಿ ಚಿಕನ್, ಇದು ಎರಡು ಅರ್ಥದ್ರ ಜೊತೆಗೆ ತುಂಬ ಫ್ಲೇವರ್ಸ್ ಇರುತ್ತೆ ಚಿಲ್ಲಿ ಚಿಕನಲ್ಲಿ. ಸ್ಪೈಸಸ್ ಆ್ಯಂಡ್ ಅಡುಗೆ ಮಾಡೋ ರೀತಿನೂ ಬೇರೆ ಬೇರೆ ಥರ ಇದೆ. ಚಿಲ್ಲಿ ಚಿಕನ್ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರ ಅಡುಗೆ ಮಾಡ್ತಾರೆ, ಬೇರೆ ಬೇರೆ ಇದೆ. ಸೊ ಆ ರೀತಿ. ಬಟ್ ಇದು ಎಲ್ಲಿಂದು ಪ್ರಾಪರ್ ಹಾಗಾದ್ರೆ? ಇಂಡಿಯಾ, ಜೆನ್ಯೂನ್ ಫ್ಲೇವರ್ಸ್ ಆಫ್ ಇಂಡಿಯಾ. ಯಾಕಂತಂದ್ರೆ ನಾವು ಬೆಂಗಳೂರು ಅಂತಂದ್ರೆ ಒಂದು ಮಿನಿ ಇಂಡಿಯಾ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಬೆಂಗಳೂರಲ್ಲಿ ಎಲ್ಲ ಥರ ಜನ ಅಲ್ವಾ. ಆ್ಯಂಡ್ ಬೆಂಗಳೂರಿನ ಸ್ಪಿರಿಟ್ ಹೆಂಗೆ ಎಲ್ರನ್ನೂ ವೆಲ್ಕಮ್ ಮಾಡಿದೆ, ಅದ್ರ ಎರಡು ಕಡೆ ಇದೆ. ಒಂದು, ಅದರಿಂದ ನಮಗೆ ತೊಂದರೆನೂ ಆಗೋ ಸಾಧ್ಯತೆ ಇದೆ, ಆ ಡೈರೆಕ್ಷನಲ್ಲಿ ಹೋಗ್ತಾನೂ ಇದ್ದೀವಿ. ನಮ್ಮ ಸಿನಿಮಾಲಿ ಅದ್ರ ಬಗ್ಗೆನೂ ಮಾತಾಡಿದ್ವಿ. ಅಟ್ ದ ಸೇಮ್ ಟೈಮ್ ಹೊರಗಿನವರು ನಮ್ಮಲ್ಲಿ ಬಂದು ನಮ್ಮವ್ರು ಆಗಕ್ಕೆ ಅವರು ಕಷ್ಟಪಡ್ತಿರೋ ಪಾಯಿಂಟು ಇದೆ. ಕನ್ನಡ ಕಲಿತಾರೆ, ಕಲಿತವ್ರು ನಾವು ಬೆಲೆ ಕೊಡಬೇಕು. ನಮ್ಮ ಬೆಂಗಳೂರಿನ ಸ್ಪಿರಿಟ್ ನಾವು ಮರಿಬಾರ್ದು, ಅದನ್ನು ನಾವು ಮರಿತಾ ಇದೀವಿ. ಸೊ ಲೈಕ್ ದ್ಯಾಟ್ ಚಿಲ್ಲಿ ಚಿಕನ್ ಆಲ್ಸೋ ಹ್ಯಾಸ್ ಆಲ್ ದೀಸ್ ಫ್ಲೇವರ್ಸ್. ದೇಶದ ಬೇರೆ ಬೇರೆ ಭಾಗಗಳ ಫ್ಲೇವರ್ಗಳಿದೆ, ಎಲ್ಲ ಕಡೆ ಬೇರೆ ಬೇರೆ ಥರ ಅಡುಗೆ ಮಾಡ್ತಾರೆ. ಚಿಲ್ಲಿ ಚಿಕನ್ನ ಕುಕ್ ಮಾಡೋದೇ ಬೇರೆ ಥರ ಇದೆ. ಸೊ ಆ ರೀತಿ ಇಂಡಿಯಾದ ಬೇರೆ ಬೇರೆ ಭಾಗಗಳಿಂದ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ಮೇಕಪ್ ಟೀಮು ಮಣಿಪುರದವರು. ಸೊ ನಮ್ಮ ಆ್ಯಕ್ಟರ್ಸ್ ಮಣಿಪುರದವ್ರು ಇದ್ದಾರೆ, ಟಿಬೆಟನ್ ಆರಿಜಿನ್ ಅವರು ದೇಹ್ರಾದೂನ್ ಅವರು ಇದ್ದಾರೆ, ಮತ್ತು ಅಸ್ಸಮೀಸ್ ಇದ್ದಾರೆ, ನೇಪಾಳಿ, ನಮ್ಮ ಹಾಡಲ್ಲಿ ನೇಪಾಳಿ ಒಂದು ಘಮ ಬರುತ್ತೆ. ಸೊ ಬೀದಿ ನಾಯಿ ಅಂತ ಒಂದು ಸಾಂಗ್ ಬಂದಿದೆ, ನೇಪಾಳಿ, ಚೆನ್ನಾಗಿದೆ ಆಕ್ಚುಲಿ. ಸೊ ಲೈಕ್ ದಟ್ ಬೇರೆ ಬೇರೆ
ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಸೇರಿ ಕನ್ನಡದಲ್ಲಿ ಪಿಕ್ಚರ್ ಮಾಡಿದ್ವಿ. ಸೊ ಚಿಲ್ಲಿ ಚಿಕನ್ ಕನ್ನಡ ಸಿನಿಮಾ, ಅಸಲಿ ಕನ್ನಡ ಡ್ರಾಮಾ. ಬೇರೆ ಬೇರೆ ಭಾಗಗಳಿಂದ ಸೇರಿ ಜನರಲಿ ಇಲ್ಲಿ ಮಾಡಿ ಪ್ಯಾನ್ ಇಂಡಿಯಾ ಅಂತೀವಿ, ಇಲ್ಲಿ ಪ್ಯಾನ್ ಇಂಡಿಯಾ ಜನ ಸೇರಿ ಕನ್ನಡ ಸಿನಿಮಾ ಓಕೆ, ಕಾನ್ಸೆಪ್ಟ್ಸ್ ಎಲ್ಲವೂ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಸ್ ಎಲ್ಲ ಸೇರಿ ಇಲ್ಲಿ ಒಂದು ಚಿಲ್ಲಿ ಚಿಕನ್ ರೆಡಿ ಆಗಿದೆ ಅಂತ. Yes.